ಇನ್ನು CWC ಸಭೆಗೆ ಸಿದ್ದುಗೆ ಆಹ್ವಾನ ಕೊಡಲಾಗಿದೆ. DK ಶಿವಕುಮಾರ್ ಇಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಯತ್ನಿಸಿದ್ದ DCM DK ಶಿವಕುಮಾರ್ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. DKಶಿಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಗೂ ಆಹ್ವಾನ ಬಂದಿಲ್ವಂತೆ. ಆದರೆ CM ಸಿದ್ದರಾಮಯ್ಯಗೆ ಮಾತ್ರ ಆಹ್ವಾನ ಬಂದಿದ್ದು ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ DK ಶಿವಕುಮಾರ್ ಭೇಟಿ ಮಾಡಿ ಮಹತ್ವದ ಚರ್ಚೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿರ್ತಕ್ಕಂಥ DK ಶಿವಕುಮಾರ್ ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದ್ದು CWC ಸಭೆಗೆ ನನ್ನನ್ನು ಕರೆದಿಲ್ಲ, ಕರೆದರೆ ನಾನು ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಬರೀ ಭಾಷಣ ಮಾಡಿಕೊಂಡು ಹೋಗಿಲ್ಲ. CM ಸಿದ್ದರಾಮಯ್ಯ ವಿರುದ್ಧ DK ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ CM ಕುರ್ಚಿ ಜಟಾಪಟಿ ಬಹಿರಂಗವಾಗಿದೆ. ನಾನು ಲೈಫ್ ಟೈಮ್ ವರ್ಕರ್, ಕಾರ್ಯಕರ್ತನಾಗಿದ್ದಾಗಲೂ ಅಧ್ಯಕ್ಷನಾಗಿದ್ದಾಗಲೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, ಕಸವನ್ನು ಗುಡಿಸಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ಏನು ಬೇಕೋ ಎಲ್ಲವನ್ನೂ ಮಾಡಿದ್ದೀನಿ. ನಾನು ಬಂದಾಗಲೆಲ್ಲ ಸ್ಟೇಜ್ ಮೇಲೆ ಕುಳಿತುಕೊಂಡು ಭಾಷಣ ಮಾಡಿಕೊಂಡು ಹೋಗುವ ಕೆಲಸ ಮಾಡಿಲ್ಲ. ನಾನು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ DK ಶಿವಕುಮಾರ್ ಕೊಟ್ಟಿದ್ದಾರೆ. ಈ ಈ ಮಾತನ್ನು ಕೇಳಬೇಕಾದ್ರೆ ಅನಿಸಿದ್ದು, ಅವರು ಅಧ್ಯಕ್ಷ ಈಗ ಸಿದ್ದರಾಮಯ್ಯ CM ಆಗೋಕ್ಕೆ ಮುಂಚೆ BJP ಸರ್ಕಾರ ಇದ್ದಾಗ ಅವರು KPCC ಅಧ್ಯಕ್ಷ ಆದಾಗಲೂ ಹೇಳಿದರು, ನಾವು ಅಡುಗೆ ಮಾಡ್ತೀವಿ, ಯಾರೋ ಬಂದು ಕೂತು ಊಟ ಮಾಡಿ ಹೋಗ್ತಾರೆ ಅಂತ. ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಅಂತ ಚರ್ಚೆ ಆಗ್ಬೇಕಾದ್ರೆ ಈ ಮಾತನ್ನು ಹೇಳಿದರು. ಆ್ಯಂಡ್ ಎರಡನೇದು, DK ಶಿವಕುಮಾರ್ ಕಾರ್ಯಕರ್ತ ಆಗಿದ್ದಾಗಲೂ ಬಾವುಟ ಕಟ್ಟವರೇ, ಅಧ್ಯಕ್ಷ ಆಗಿದ್ದಾಗಲೂ ಬಾವುಟ ಕಟ್ಟಿದ್ದಾರೆ. DK ಶಿವಕುಮಾರ್ ಕಾರ್ಯಕರ್ತನಾಗೇ ಉಳ್ಕೊಂಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಏನು ಮಾಡಬೇಕಾಗಿತ್ತು? DK ಶಿವಕುಮಾರ್ ನನಗೆ ಹೈಕಮಾಂಡ್ ದೇಗುಲ, ಕೈ ಮುಗಿರ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಅವ್ರು ಹೇಳ್ತಾರೆ ನನಗೆ ಶಾಸಕರಲ್ಲ ಹೈಕಮಾಂಡ್ ಹೇಳಬೇಕು ಅಂತ ಹೇಳ್ತಾರೆ. ಹೈಕಮಾಂಡೇ ಕೈ ಕೊಟ್ಟಿದೆ. ಯಾವ ಕಾರಣಕ್ಕೆ? DK ಶಿವಕುಮಾರ್ ಜೊತೆ ಶಾಸಕರ ಸಂಖ್ಯೆ ಬೇಕಾದಷ್ಟಿಲ್ಲ ಅಂತ. ಮಾತು, ನಡವಳಿಕೆ ಎಲ್ಲವೂ ಕೂಡ ಚೇಂಜ್ ಆಗಬೇಕಾಗಿತ್ತು. ಡೋಂಟ್ ಕೇರ್ ಕಲ್ಚರೇ ಇವತ್ತು DK ಶಿವಕುಮಾರ್ ಮುಳುವಾಗಿರೋದು. ನಾವೆಲ್ಲ ರೆಡಿ ಮಾಡ್ತೀವಿ, ಭಾಷಣ ಮಾಡ್ಕೊಂಡು ಹೋದ್ರು, ಹೋಗಿಲ್ಲ, ಕೆಲಸ ಮಾಡಿದ್ದೀವಿ. ಅಯ್ಯೋ ದೇವ್ರೆ, ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಹೈಕಮಾಂಡ್ ಇದೆ, ಹೈಕಮಾಂಡ್ ಇದೆ, ಹೈಕಮಾಂಡ್ ಇದೆ ಅಂತ ತಿಳ್ಕೊಂಡಿದೆ ಮೊದಲೇ ತಪ್ಪು DK ಶಿವಕುಮಾರ್ ಅವ್ರದ್ದು. ಎಲ್ಲಿದೆ ಹೈಕಮಾಂಡ್? ಹೈಕಮಾಂಡ್ ಎಲ್ಲಿದೆ? ಹೈಕಮಾಂಡೇ ಇಲ್ಲ. ಹೈಕಮಾಂಡ್ ಇಲ್ಲ. ಯಾಕೆ ಅಂದರೆ ಹೈಕಮಾಂಡ್ ಇದೆ ಅಂತ ಭಾವಿಸಿದ್ದೆ ಮೊದಲನೇ ತಪ್ಪು. ಕಾಂಗ್ರೆಸ್ನ 136 ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು DK ಶಿವಕುಮಾರ್ ಕೆಲಸ ಮಾಡಿದ್ರೆ ಇವತ್ತು ಹೈಕಮಾಂಡ್ನ ಗೋಗರಿಯೋ ಆಗಿರಲಿಲ್ಲ. ಸಿದ್ದರಾಮಯ್ಯವಲ್ಲ ಆ್ಯಂಡ್ ಎಲ್ಲಿಗೂ ಆಗಲ್ಲ ರೀ, ಹೆಂಗ್ರಿ ಬಿಡೋದು ಅಂತ. DK ಶಿವಕುಮಾರ್ಗೆ ಈಗಲೂ ವಿರೋಧ ವ್ಯಕ್ತವಾಗ್ತಿದೆ ಅಂದರೆ ಅದಕ್ಕೆ ಕಾರಣ DK ಶಿವಕುಮಾರ್ ಗುಡ್ ಲಿಸ್ನರ್ ಆಗಬೇಕಾಗಿತ್ತು, ಕೇಳಿಸ್ಕೋಬೇಕಾಗಿತ್ತು ಶಾಸಕರ ಸಮಸ್ಯೆಗಳನ್ನ, ತನ್ನ ಪಕ್ಷದ ಶಾಸಕರ ಸಮಸ್ಯೆಗಳನ್ನ ಕೇಳಿಸ್ಕೋಬೇಕಾಗಿತ್ತು. ವಿಪಕ್ಷದವ್ರಿಗೆ ಆವಾಜ್ ಹಾಕ್ಲಿ, JDSನವ್ರಿಗೆ BJP ಅವ್ರಿಗೆ ಸಹಜ ರಾಜಕೀಯದಲ್ಲಿ ಅವ್ರಿಗೆ ಹಾಕ್ತಾರೆ, ಇವ್ರಿಗೆ ಹಾಕ್ತಾರೆ. ಬಟ್ ಕಾಂಗ್ರೆಸ್ ಶಾಸಕರನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋದೇ ದೊಡ್ಡ ಆರೋಪ ಇರೋದು. ಕಳ್ಕೊಳ್ಳೋದು ಏನೂ ಇರಲಿಲ್ಲ. ಕರೆದೊಂದು ಕಾಫಿ ಕುಡಿಸಿದ್ರಾಗಿರೋದು, ಕರೆದೊಂದು ಊಟ ಹಾಕಿದ್ರಾಗಿರೋದು, ಬಂದವ್ರನ್ನ ಮಾತಾಡ್ಸಿದ್ರಾಗಿರೋದು ಮನೆ ಬಾಗ್ಲಿಗೆ. CM ಲಿಂಗಪ್ಪ ಮಾತು ಇವತ್ತಿಗೂ ಕಿವಿಲಿದೆ. ಬಂದ್ರೆ ಹಿಂಗೆ ತಿರ್ಕೊಂಡು ಹೋಗೋದು, ಮಗ ಕೊಟ್ಟು ಮಾತಾಡೋದಿಲ್ಲ. ಎಸ್, DK ಶಿವಕುಮಾರ್ ಹೈಕಮಾಂಡ್ನ ನಂಬ್ಕೊಂಡಿದ್ದು ದೊಡ್ಡ ಸಮಸ್ಯೆ. ಸಿದ್ದರಾಮಯ್ಯ ಹತ್ರ DK ಶಿವಕುಮಾರೇ ಮುಖ್ಯಮಂತ್ರಿ ಚರ್ಚೆ ಇದ್ದಿದ್ದು. ಆದರೆ ಈ 2.5 ವರ್ಷಗಳಲ್ಲಿ ತನ್ನ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬಿಟ್ಟಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ವಿಶ್ವಾಸಕ್ಕೆ ವಿಜಯದ ಶಕ್ತಿ ಇದೆ. ಈ ದರ್ಪ, ದೌರ್ಜನ್ಯ, ಮಾತುಗಾರಿಕೆ ಅವೆಲ್ಲ ನಡೆಯಲ್ಲ. ಅದು ಎಷ್ಟೇ ಕೆಲಸ ಮಾಡಿರ್ಬೋದು, ಪಾರ್ಟಿ ಕಟ್ಟಿರ್ಬೋದು, ಏನೇ ಮಾಡಿರ್ಬೋದು, ಆದರೆ ಒಂದಷ್ಟು ಬದಲಾವಣೆಗಳು DK ಶಿವಕುಮಾರ್ ಆಗಬೇಕಾಗಿತ್ತು. ವಿಶ್ವಾಸ ವಿಶ್ವಾಸ ವಿಶ್ವಾಸ. ಯಾರ್ದು ಊಟ ಹಾಕಿ ಕಾಫಿ ಕೊಟ್ಟು ಕೂಡೋದು, ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗಿದ್ರೆ ಆಗಿರೋದು. ಈ ಸಿಟ್ಟು ಸೆಡು ರಾತ್ರಿ 2 ಗಂಟೆವರೆಗೂ ಮೀಟಿಂಗ್, ಯಾವ ಪುರುಷಾರ್ಥಕ್ಕವೆಲ್ಲ? ದಿನಕ್ಕೆ ಒಬ್ಬೊಬ್ಬ MLA ಕರ್ಕೊಂಡು ಓಡಾಡಿದ್ರು ಆಗಿರೋದಪ್ಪ, ಮುಗಿದೋಗಿರೋದು ಕಥೆಯಲ್ಲಿ. ಅದ್ರ ಹೈಕಮಾಂಡ್ ಇದೆ, ಹೈಕಮಾಂಡೇ ಎಲ್ಲ. ಎಲ್ಲಿದೆ ಹೈಕಮಾಂಡ್? ಬಾಕ್ಲಾಕವರಲ್ಲಿ. ಹೈಕಮಾಂಡ್ ಎಂಬ ದೇಗುಲಕ್ಕೆ ಬೀಗ ಬಿದ್ದಿದೆ. ಹೈಕಮಾಂಡ್ ಎಂಬ ದೇಗುಲದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಷ್ಠಾಪನೆ ಮಾಡಿದ್ರು ಅಧ್ಯಕ್ಷ ಅಂತ ನೆಪ ಮಾತ್ರ. ಗರ್ಭಗುಡಿ ಬೇರೆ ಇದೆ. ಆ ಗರ್ಭಗುಡಿ ಬಾಕ್ಲಾಕಿದೆ. ಈಗ
ಒಂದು ಹೆಂಗೋ ಮಾಡಿ ನರೇಂದ್ರ ಮೋದಿ ಮೀಟಿಂಗ್ ಅರೇಂಜ್ ಮಾಡ್ಕೊಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವ್ರದ್ದು ಅರೇಂಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವತ್ತು ಗೆಲ್ಸಿದ್ದು ಅಹಮದ್ ಪಟೇಲ್, ಕಾಂಗ್ರೆಸ್ನ ರಾಜ್ಯಸಭಾ ಮೆಂಬರು, ಅಮಿತ್ ಶಾನ್ ಎದುರಾಕೊಂಡು BJP ಅವ್ರನ್ನೆಲ್ಲ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಅದು ಯಾವುದೂ ಕಾಣಲ್ಲ, ಯಾಕೆಂದರೆ ಅವ್ರು ಅದ್ಯಾವುದು ನೋಡಲ್ಲ. ಅದೇನು ಅಕ್ಕಪಕ್ಕ ಇರೋ ವೇಣುಗೋಪಾಲ್ ಎಲ್ಲ ಏನು ಇನ್ಪುಟ್ ಕೊಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಹೇಳ್ಬೋದಲ್ಲ, ಇಲ್ಲ ಡಿ ಕೆ ಶಿವಕುಮಾರ್ ನಿಮ್ಮದು ಈ ಸಮಸ್ಯೆ ಇದೆ, ನೀವು ವಿಶ್ವಾಸದಲ್ಲಿಲ್ಲ ಶಾಸಕರ ಜೊತೆ, ಫಸ್ಟು ಶಾಸಕರ ವಿಶ್ವಾಸ ಗಳಿಸಿ, ಹೋಗಿ ಶಾಸಕರ ಸಭೆ ಮಾಡಿ, ಶಾಸಕರ ಜೊತೆ ಚೆನ್ನಾಗಿರಿ, ನಿಮ್ಮದು ಖಾತೆಗಳನ್ನ ನೋಡ್ಕೊಳ್ಳಿ, ಬೇರೆಯವ್ರ ವಿಷಯದಲ್ಲಿ ಖ್ಯಾತೆ ಮಾಡೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ತಿಳಿನಾರ ಹೇಳಬೇಕಾಗಿತ್ತು ಹೈಕಮಾಂಡ್. ಈ ಕಾರಣಕ್ಕೆ ನಾವು ನಿಮಗೆ ಅಧಿಕಾರ ಹಸ್ತಾಂತರ ಮಾಡ್ತಾ ಇಲ್ಲ, ಇದನ್ನು ತಿತ್ಕೊಂಡು ಬನ್ನಿ ಅಂತ ಅಲ್ವಾ. ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಮಗ, ಕಾಂಗ್ರೆಸ್ನ ಮನೆಯ ಮಗ, ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ನಿಷ್ಠಾವಂತ. ಅವ್ರಿಗೆ ನೋಡಪ್ಪ ಡಿ ಶಿವಕುಮಾರ್ ನೀವೆಲ್ಲ ಓಕೆ, ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ ಶಾಸಕರಿಗೆ, ಒಂದು ಜನಕ್ಕೆ ವಿಶ್ವಾಸಕ್ಕೆ ತಗೊಳ್ಳಿ, ಹಿಂಗೆ ನಡ್ಕೋಬೇಡಿ, ಖುಷಿಯಿಂದ ಇರಿ, ನಗ್ನಗ್ತಾ ಮಾತಾಡಿಸಿ, ಹಿಂಗೆ ಆಕಾಶ ನೋಡ್ಕೊಂಡು ಹೋಗ್ಬೇಡಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಅಂತ ಹೇಳಬೇಕಾಗಿತ್ತವ. ಯಾಕೆ ಅಂದರೆ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅಂತ ನಾಯಕನ ಅವಶ್ಯಕತೆ ಆ ಪಾರ್ಟಿಗಿದೆ. ಆ ಪಾರ್ಟಿಗೆ ನಾನು ರಾಜ್ಯಕ್ಕಿದೆ ಅವು ಇವು ನಾನು ಅವೆಲ್ಲ ಹೇಳಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಅವಶ್ಯಕತೆ ಇದೆ ಈ ಸನ್ನಿವೇಶದಲ್ಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಕಳೆದ 4-5 ದಿನಗಳಿಂದ ಸಾಮಾನ್ಯ ಕಾರ್ಯಕರ್ತ, ನನಗೇನೂ ಬೇಡ, ಒಳಗೆ ಒತ್ಕೊಂಡು ಬತ್ತಾಯ್ತೆ ನಿರ್ಧಾರಗಳು ಏನು ಅಂತ ಉಮ್ಮಳಿಸಿ ಬರ್ತಿದೆ. ಹಾಗೆ ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದಾಗಲೇ ಒತ್ತು ಕಿತ್ಕೊಂಡವ್ರು SM ಕೃಷ್ಣ ಅವ್ರ ಹತ್ರ ಬಾಗ್ಲೋದಿದೆ ಅಂತ ಅವ್ರು ಹೇಳೋರು, ನಾವು ಹೇಳಿದಲ್ಲ. ಬಟ್ ಸಿದ್ದರಾಮಯ್ಯನವ್ರು ಅಷ್ಟೇ, ನಾನು ಹೇಳಿದಲ್ಲ, ವಿಶ್ವಾಸಕ್ಕೆ ಕಲ್ಬೇಕಾರನ್ನ ಕರೆಸ್ಬೋದು ಅಂದರೆ ಮಾತುಗೆ ಹೇಳ್ತಾರೆ. ನಾನು ನಿಮಗೆ ನಾನಾ ನೀನಾ ಅಂದರೆ ಎಲ್ಲ ತೊಳೆತಡ್ತಾರೆ. ನಾನಾ ನೀನಾ ಕಾಂಗ್ರೆಸ್ ವರ್ಸಸ್ BJP, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗಬಾರ್ದು, ಶಿವಕುಮಾರ್ ವರ್ಸಸ್ ಆಗದೆ ಅವ್ರ ಜೊತೆ ವಿಶ್ವಾಸಕ್ಕೆ ಬಿದ್ದಿದ್ರೆ ಮುಖ್ಯಮಂತ್ರಿ ಇವತ್ತು ಬಿಡೋ ಮನುಷ್ಯ ಕೆಲಸ ಮಾಡೋ ಪಾರ್ಟಿಗೋಸ್ಕರ ಅಂತ. ಇವತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಇರೋ ಒಂದೇ ಒಂದು ನೆಗೆಟಿವ್ ಅಂದರೆ ವಿಶ್ವಾಸಕ್ಕೆ ಇಡ್ಸ್ಕೊಂಡಿಲ್ಲ. ವಿಶ್ವಾಸ ಎಲ್ಲ ಬರೀ ಹೈಕಮಾಂಡ್ ಕೊಟ್ಟಿಲ್ವಾ, ನಾವು ಮಾಡಿಲ್ವಾ. ಸಿದ್ದರಾಮಯ್ಯನವರು ಏನು ಮಾಡ್ತಾರೋ ಬಿಡ್ತಾರೋ, ಗುಡ್ಡೆ ಹಾಕೊಂಡು ಕೂತಿರ್ತಾರೆ ನಾಯಕನ ಒಂದು ಕ್ಷಣಕ್ಕೆ. 2013ರಿಂದ 2018 ಸಿದ್ದರಾಮಯ್ಯನವರು ಈಗಿಲ್ಲ. ಅವ್ರ ಸುತ್ತಮುತ್ತ ಕೋಟೆ ಕಟ್ಕೊಂಡಿದ್ದಾರೆ ಒಂದು ಕ್ಷಣ. ಆದರೆ ಡಿ ಕೆ ಶಿವಕುಮಾರ್ ಕೆಲಸಗಾರ ಹೌದು, ಡಿ ಕೆ ಶಿವಕುಮಾರ್ ಸಂಘಟನಾ ಚತುರ ಹೌದು, ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠ ಹೌದು. ಆದರೆ ಡಿ ಕೆ ಶಿವಕುಮಾರ್ ಶಾಸಕರ ವಿಶ್ವಾಸವನ್ನು ಗಳಿಸುವಲ್ಲಿ ಸೋತಿದ್ದಾರೆ ಅಂತ ಅನ್ಸುತ್ತೆ. ಸೋತಿದ್ದಾರೆ, ಅದಕ್ಕೆ ಕೊಡ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ, ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ, ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.